ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಯಾವ ಎಲೆಯನ್ನು ಅತಿಯಾಗಿ ಸೇವಿಸಿದರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತದೆ? ಆಪ್ಷನ್ ಎ ಕೊತ್ತಂಬರಿ ಎಲೆ, ಆಪ್ಷನ್ ಬಿ ವೀಳ್ಯದೆಲೆ, ಆಪ್ಷನ್ ಸಿ ತುಳಸಿ ಎಲೆ, ಆಪ್ಷನ್ ಡಿ ಬೇವಿನ ಎಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ವೀಳ್ಯದೆಲೆ. ಎರಡನೇ ಪ್ರಶ್ನೆ, ಬಿಸಿ ನೀರಿಗೆ ತುಪ್ಪ ಹಾಕಿ ಕುಡಿಯುವುದರಿಂದ ಏನು ಉಪಯೋಗವಾಗುತ್ತದೆ? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಗ್ಯಾಸ್ಟ್ರಿಕ್ ನಿವಾರಣೆ, ಆಪ್ಷನ್ ಸಿ ಬೊಜ್ಜು ಕರಗುತ್ತೆ, ಆಪ್ಷನ್ ಡಿ ತೂಕ ಹೆಚ್ಚುತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬೊಜ್ಜು ಕರಗುತ್ತೆ. ಮೂರನೇ ಪ್ರಶ್ನೆ, ಊಟದ ಜೊತೆ ಕಾಫಿ ಕುಡಿದರೆ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಗ್ಯಾಸ್ಟ್ರಿಕ್, ಆಪ್ಷನ್ ಬಿ ಮಲಬದ್ಧತೆ, ಆಪ್ಷನ್ ಸಿ ಅಜೀರ್ಣ, ಆಪ್ಷನ್ ಡಿ ತಲೆನೋವು. ಸರಿಯಾದ ಉತ್ತರ ಗ್ಯಾಸ್ಟ್ರಿಕ್ ಮತ್ತು ಅಜೀರ್ಣ. ನಾಲ್ಕನೇ ಪ್ರಶ್ನೆ, ವ್ಯಾಯಾಮದ ಮುನ್ನ ಯಾವ ಹಣ್ಣನ್ನು ತಿಂದರೆ ಹೆಚ್ಚು ಶಕ್ತಿ ದೊರೆಯುತ್ತದೆ? ಆಪ್ಷನ್ ಎ ಅನಾನಸ್, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ದಾಳಿಂಬೆ ಹಣ್ಣು, ಆಪ್ಷನ್ ಡಿ ಮೂಸಂಬಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಐದನೇ ಪ್ರಶ್ನೆ, ಎಳನೀರನ್ನು ಅತಿಯಾಗಿ ಕುಡಿದರೆ ಯಾವ ಸಮಸ್ಯೆ ಬರಬಹುದು? ಆಪ್ಷನ್ ಎ ಅಸಿಡಿಟಿ, ಆಪ್ಷನ್ ಬಿ ಕಿಡ್ನಿ ಸಮಸ್ಯೆ, ಆಪ್ಷನ್ ಸಿ ಪಾರ್ಶ್ವವಾಯು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆರನೇ ಪ್ರಶ್ನೆ, ಆಹಾರವಿಲ್ಲದೆ 1 ತಿಂಗಳವರೆಗೆ ಜೀವಿಸಬಲ್ಲ ಪಕ್ಷಿ ಯಾವುದು? ಆಪ್ಷನ್ ಎ ರಣಹದ್ದು, ಆಪ್ಷನ್ ಬಿ ಪೆಂಗ್ವಿನ್, ಆಪ್ಷನ್ ಸಿ ಕೊಕ್ಕರೆ, ಆಪ್ಷನ್ ಡಿ ಪಾರಿವಾಳ. ಸರಿಯಾದ ಉತ್ತರ ಆಪ್ಷನ್ ಬಿ ಪೆಂಗ್ವಿನ್. ಏಳನೇ ಪ್ರಶ್ನೆ, ಕಲ್ಲುಗಳನ್ನು ಸಹ ತಿನ್ನುವ ಪಕ್ಷಿ ಯಾವುದು? ಆಪ್ಷನ್ ಎ ರಣಹದ್ದು, ಆಪ್ಷನ್ ಬಿ ಗಿಳಿ, ಆಪ್ಷನ್ ಸಿ ಆಸ್ಟ್ರಿಚ್, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರಿಚ್. ಎಂಟನೇ ಪ್ರಶ್ನೆ, ಹಾವಿಗೆ ಏನನ್ನು ಹಾಕಿದರೆ ಅದು ತಕ್ಷಣವೇ ಹೊರಟು ಹೋಗುತ್ತದೆ? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಉಪ್ಪು ನೀರು, ಆಪ್ಷನ್ ಸಿ ಸೀಮೆ ಎಣ್ಣೆ, ಆಪ್ಷನ್ ಡಿ ಮರಳು. ಸರಿಯಾದ ಉತ್ತರ ಆಪ್ಷನ್ ಸಿ ಸೀಮೆ ಎಣ್ಣೆ. ಒಂಬತ್ತನೇ ಪ್ರಶ್ನೆ, ಸೀಬೆಹಣ್ಣನ್ನು ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ ಎ ಸಕ್ಕರೆ ಕಾಯಿಲೆ, ಆಪ್ಷನ್ ಬಿ BP, ಆಪ್ಷನ್ ಸಿ ಹೃದಯ ಸಮಸ್ಯೆ, ಆಪ್ಷನ್ ಡಿ ಕಣ್ಣಿನ ದೃಷ್ಟಿ. ಸರಿಯಾದ ಉತ್ತರ ಆಪ್ಷನ್ ಬಿ BP. ಇಂದಿನ ಕೊನೆಯ ಪ್ರಶ್ನೆ, ಚಹಾ ಜೊತೆಗೆ ಬಿಸ್ಕೆಟ್ ಸೇವಿಸಿದರೆ ಯಾವ ಕಾಯಿಲೆ ಹೆಚ್ಚಾಗುವ ಸಾಧ್ಯತೆ ಇದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಕೀಲು ನೋವು, ಆಪ್ಷನ್ ಸಿ ಹೈ BP, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.